ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಇವತ್ತು ನಾನು ನಿಮ್ಗೆ ಯಾವ ರೀತಿಯಾಗಿ ನಾಟಿ ಚಿಕನ್ ನ ಒಂದು ಗ್ರೇವಿ ಮಾಡೋದು ಅಂತ, ಫ್ರೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ, ಅದಕ್ಕೆ ಫಸ್ಟ್ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಸೊ ನಾನಿಲ್ಲಿ ಒಂದು 2.5 kg ಅಷ್ಟು ಚಿಕನ್ ನಾನು ತಗೊಂಡಿದ್ದೀನಿ. ಇಲ್ಲಿ ನಾವು 3 kg ತಗೊಂಡಿದ್ವಿ, ಬಟ್ ಅದ್ರಲ್ಲೆಲ್ಲ ಕ್ಲೀನ್ ಎಲ್ಲ ಆಗಿ 2.5 kg ಅಷ್ಟು ಇದೆ. ಸೊ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ, ಹಾಗೂ 2 ಟೊಮ್ಯಾಟೊ, 1 ಸ್ಪೂನ್ ಅಷ್ಟು ಕಡಲೆ, 3 ಹಸಿಮೆಣಸಿನಕಾಯಿ, ಹಾಗೂ ನಾನು 1 ಸ್ಪೂನ್ ಅಷ್ಟು ಸೋಂಬುದು ತಗೊಂಡಿದ್ದೀನಿ, ಸೋಂಬು, ಹಾಗೂ 1 ಸ್ಪೂನ್ ಅಷ್ಟು ಮೆಣಸು, ಹಾಗೂ ಸ್ವಲ್ಪ ಚಕ್ಕೆ, ಹಾಗೂ ಸ್ವಲ್ಪ ಲವಂಗ ತಗೊಂಡಿದ್ದೀನಿ. ಮತ್ತೆ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಫಸ್ಟ್ 1-2 ಈರುಳ್ಳಿ ಹಾಗೂ 2 ಬೆಳ್ಳುಳ್ಳಿ ಮತ್ತೆ ಒಂದ್ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ. ಸೊ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಸೊ ಇದ್ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಗಿ ನಾವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಚಿಕನ್ ನಾವು ನೀಟಾಗಿ ವಾಶ್ ಮಾಡಿ ಇಟ್ಟಿರೋ ಚಿಕನ್ ಏನ್ ಮಾಡ್ಬೇಕಾಗುತ್ತೆ, ನಾನು ಫಸ್ಟ್ 2 ವಿಶಿಲ್ ಅದನ್ನ ಯಾಕಂದ್ರೆ ಸ್ವಲ್ಪ ಗಟ್ಟಿ ಇರೋ ಕಾರಣ ನಾನು ಏನ್ ಮಾಡ್ತೀನಿ, ಅದನ್ನ 2 ವಿಶಿಲ್ ಕುಕ್ಕರ್ ನಲ್ಲಿ ಕೂಗಿಸ್ಕೊತೀನಿ. ಹಾಗೆ ನಾವು ಕುಕ್ ಮಾಡ್ಬೋದು, ಬಟ್ ನಿಮ್ಗೆ ಸ್ವಲ್ಪ ಟೈಮ್ ಕಡಿಮೆ ಇರೋದಾದ್ರೆ, ಟೈಮ್ ಸೇವ್ ಆಗ್ಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕಾಗತ್ತೆ, 2 ವಿಶಿಲ್ ಕುಕ್ಕರ್ ಅಲ್ಲಿ ನೀವು ವಿಶಿಲ್ ತಗೊಂಡ್ರೆ ಬೇಗ ಕುಕ್ ಆಗುತ್ತೆ. ಸೊ ಬನ್ನಿ. ಸೊ ಓಕೆ ಫ್ರೆಂಡ್ಸ್, ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ನಾನು ಇವಾಗ ಇಲ್ಲಿ ಒಂದ್ ಕುಕ್ಕರ್ನ ಹೀಟ್ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಅದು ಹೀಟ್ ಆದ್ಮೇಲೆ ಕಡಿಮೆನೆ ಯೂಸ್ ಮಾಡ್ಕೊಳ್ಳಿ, ಅದರಲ್ಲೇ ಸ್ವಲ್ಪ ಆಯಿಲ್ ಬಿಡುತ್ತೆ. ಸೊ ನಾನು ಇಲ್ಲಿ ಒಂದ್ ಸ್ವಲ್ಪ ಆಯಿಲ್ ನ ಆಡ್ ಮಾಡ್ಕೊಂಡಿದ್ದೀನಿ. ಅದು ಹೀಟ್ ಆಗೋಷ್ಟೊತ್ತಿಗೆ ನಾನು ಇಲ್ಲೊಂದು ಪೇಸ್ಟ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾವು ಈ ಮೂರನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ನೀರ್ ಹಾಕ್ದೇನೆ ನಾನು ಇದನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಪೇಸ್ಟ್ ಮಾಡಿ ಆದ್ಮೇಲೆ ನಾನು 1-2-3 ಸ್ಪೂನ್ ಅಷ್ಟು ಮಾತ್ರ ನಾನು ಇವಾಗ ಇಲ್ಲಿ ಚಿಕನ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ್ನ ನಾನು ಮತ್ತೆ ಏನ್ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ಆಯಿಲ್ ಹಾಕಿದ್ನಲ್ಲ, ನಾನು ಅದಕ್ಕೆ ಈಗ 1-2-3 ಸ್ಪೂನ್ ಅಷ್ಟು ನಾನು ಗ್ರೈಂಡ್ ಮಾಡ್ಕೊಂಡಂತ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಇವಾಗ ಅದಕ್ಕೆ ಒಂದು 1/2 ಸ್ಪೂನ್ಗಿಂತ 1/4 ಸ್ಪೂನ್ ಅಷ್ಟು ನಾನು ಅರಿಶಿನ ನಾನು ಇವಾಗ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಎಣ್ಣೆ ಹಾಗೂ ಪೇಸ್ಟ್ ಮತ್ತೆ ನಾನು ಅರಿಶಿಣನ ನಾನು ಆ್ಯಡ್ ಮಾಡಿರೋದನ್ನ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ಚಿಕನ್ ಆ್ಯಡ್ ಮಾಡಿ ಆದ್ಮೇಲೆ ಒಂದ್ಸಲ ಇವಾಗ ನಾವು ಅದನ್ನ ಮಿಕ್ಸ್ ಮಾಡೋಣ. ಸೊ ನಮಗೆ ಮಿಕ್ಸ್ ಮಾಡೋಕ್ಕೂ ಮುಂಚೆ ಒಂದು ಸ್ಪೂನಿಂದ 1.5 ಸ್ಪೂನ್ ಅಷ್ಟು ನಾನು ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಈ ಟೈಮ್ ಸ್ವಲ್ಪ ಕಡಿಮೆನೂ ಬೇಕಾದರೂ ಆ್ಯಡ್ ಮಾಡ್ಕೋಬಹುದು. ನಾನು ಒಟ್ಟಿಗೆ ಎಲ್ಲದಕ್ಕೂ ಆಗುವಷ್ಟು ನಾನು ಈಗಲೇ ಹಾಕ್ಬಿಟ್ಟಿದ್ದೀನಿ. ಬೇಕಾದ್ರೆ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಸಾಕು. ಮತ್ತೆ ನಾನು ಇವಾಗ ಸ್ಪೂನಲ್ಲಿ ಅದನ್ನ ಮಿಕ್ಸ್ ಮಾಡೋದಕ್ಕಿಂತ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಮಿಕ್ಸ್ ಆಗುತ್ತೆ. ಸೊ ಈ ತರ ಮಿಕ್ಸ್ ಮಾಡ್ಕೊಳ್ಳಿ, ಆಗ ಚಿಕನ್ ಕೂಡ ಬ್ರೇಕ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನಾನು ಇವಾಗ 2-3 ವಿಶಿಲ್ ನಾನು ಅದನ್ನ ಕುಕ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ನಾನು ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಆ ಪೇಸ್ಟು, ಮತ್ತೆ ಸ್ವಲ್ಪ ಚಕ್ಕೆ, ಲವಂಗ, ಮತ್ತೆ ಮೆಣಸು, ಸೋಂಬು, ಹಸಿಮೆಣಸಿನಕಾಯಿ, ಮತ್ತೆ 2 ಟೊಮೊಟೊ, ಮತ್ತೆ 1 ಸ್ಪೂನ್ ಅಷ್ಟು ಕಡಲೆ ಏನು ತಗೊಂಡಿದ್ನೋ ಇಲ್ಲಿ ನಾನು ಅದನ್ನ ಗ್ರೈಂಡ್ ಮಾಡ್ಲಿಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಪೇಸ್ಟ್ ಏನು ಅಂತ ನಿಮ್ಗೆ ಗೊತ್ತಿದೆಯಲ್ಲ, ಸ್ಟಾರ್ಟಿಂಗ್ ನಾನು ಗ್ರೈಂಡ್ ಮಾಡ್ಕೊಂಡಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಅದು. ಸೊ ಇವಾಗ ನಾನು ಇದೆಲ್ಲ ಆ್ಯಡ್ ಮಾಡಿ ಆದ್ಮೇಲೆ ಒಂದು ಅರ್ಧದಲ್ಲಿ ಅರ್ಧ ಕಾಯಿನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ, ಹಾಗೂ 1 ಸ್ಪೂನ್ ಅಷ್ಟು ನಾನು ಗಸಗಸೆನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕಿ ನಾನು ಅದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಫುಲ್ ಗ್ರೈಂಡ್ ಆಗಿರ್ಬೇಕದು, ಸ್ಮೂತ್ ಆಗಿ ಅದು ಇರಬೇಕು ಪೇಸ್ಟು. ಸೊ ಅದಾದ್ಮೇಲೆ ನಾನು 2-3 ವಿಶಿಲ್ ಕೂಗಿಸಿ ಆಗಿತ್ತು. ಸೊ ಇದನ್ನ ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಅಂದ್ರೆ ಬೇರೆ ಪಾತ್ರೆಯಲ್ಲಿ ಮಾಡೋಣ ಅಂತ, ಬಿಕಾಸ್ ಸ್ವಲ್ಪ ಅದು ಸ್ಪೇಷಿಯಸ್ ಆಗಿರ್ಲಿ ಅಂತ ಹೇಳಿ, ನೋಡಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಈಗ ನಾನು ಈ ಕಡಾಯಿನ ಹೀಟ್ ಮಾಡಕ್ ಇಟ್ಟಿದ್ದೀನಿ. ಸೊ ಇದರಲ್ಲಿ ನಾನು ಏನು ಕುಕ್ ಮಾಡ್ಕೊಂಡಿದ್ದಲ್ಲ ಚಿಕನ್ನ, ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನ ಹೀಟ್ ಆಗ್ಲಿಕ್ಕೆ ಏನು ಕಾಯೋದು ಬೇಡ, ಪರವಾಗಿಲ್ಲ, ಆಲ್ರೆಡಿ ನಾವು ಇದನ್ನ ಕುಕ್ ಮಾಡ್ಕೊಂಡಿದ್ದೀವಲ್ಲ. ಸೊ ಇವಾಗ ನಾವು ಕುಕ್ ಮಾಡ್ಕೊಂಡಿರುವಂತ
ಚಿಕನ್ ಏನಿರುತ್ತೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಗ್ರೇವಿನೇ ಬೇಡ ಅಂದರೆ ನೀರು ಏನಿರುತ್ತೆ ಅದನ್ನ ಹಾಕೊಳ್ಳಿಕ್ಕೆ ಹೋಗಬೇಡಿ, ಫುಲ್ ಡ್ರೈ ಬೇಕು ಅಂದರೆ. ಸೊ ಇವಾಗ ನಾನಿಲ್ಲಿ ಎರಡು ಸ್ಪೂನಷ್ಟು ಕಸ್ತೂರಿ ಮೆಥಿ ಮತ್ತು ಒಂದು 3 ಸ್ಪೂನಷ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಇಲ್ಲ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಗ್ರೈಂಡ್ ಮಾಡಿ ಕೂಡ ಹಾಕೋಬೋದು. ಮತ್ತು 2 ಸ್ಪೂನಷ್ಟು ಧನಿಯಾ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು 1/4 ಸ್ಪೂನಷ್ಟು ನಾನು ಖಾರದ ಪುಡಿನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಸೊ ಇದೆಲ್ಲ ಆ್ಯಡ್ ಮಾಡಿ ಆದಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ, ಬಿಕಾಸ್ ಅದು ನಾವು ಏನು ಪೌಡರ್ ಆ್ಯಡ್ ಮಾಡಿರ್ತೀವಲ್ಲ ಅದು ಹಾಗೆ ಉಳಿಬಾರ್ದು ಅಂತ ಹೇಳಿ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಮಾಡಲಿ ಅಂತೇಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾವು ಫಸ್ಟ್ ಮಾಡಿದ್ವಲ್ಲ ಆ ಥರ ಮಿಕ್ಸ್ ಮಾಡೋಕ್ಕಾಗಲ್ಲ, ನಿಮ್ಗೆ ಗೊತ್ತೇ ಇರುತ್ತೆ. ಮತ್ತು ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೀವು ಅದೇನು ರುಬ್ಬಿರ್ತೀರಲ್ಲ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ವಾಶ್ ಮಾಡಿ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ಅಷ್ಟೇ. ತುಂಬ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಇದು ಫ್ರೈ ಆಗಿರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ನೀರು ಹಾಕಲಿಲ್ಲ. ನಾನು ಚಿಕನ್ ಕುಕ್ ಮಾಡ್ಕೊಳ್ಳಿಕ್ಕೂ ನಾನು ಹಾಕಲಿಲ್ಲ ನೀರನ್ನ, ಅದೇ ಬಿಟ್ಟಿರೋದು. ಸೊ ಇವಾಗ ನಾನು ಒಂದು 1/2 ಸ್ಪೂನಷ್ಟು ಗ್ರೇವಿಗೆ ಏನು ಸಾಲ್ಟ್ ಬೇಕನ್ನಿಸ್ತೋ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಾಸ್ಟ್ ಫೈನಲಿ ಸ್ವಲ್ಪ ಕೊತ್ತಂಬರಿ ಹಾಗೂ ಸ್ವಲ್ಪ 1-2 ಸ್ಪೂನಷ್ಟು ನಾನು ಇಲ್ಲಿ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ನಾಟಿ ಕೋಳಿದು ಫ್ರೈ ಮಾಡೋದು ಅಂತ. ಸೊ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ಹಾಗೂ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಅಲ್ಲಿ ಕಾಣುವಂಥ ಒಂದು ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.